ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದೀವಿ ಲೋಕರಂಜನ್ ಅಕ್ವಾಟಿಕ್ ಅಂಡರ್ ವಾಟರ್ ಝೂಗೆ. ಇದು ಮೈಸೂರಿನ ಇಂದಿರಾನಗರಲ್ಲಿ ಲೊಕೇಟ್ ಆಗಿರುವಂಥದ್ದು. ಹಾಗೆ ಇಲ್ಲಿ ನೋಡಿ ಕ್ಯಾಪ್ಚರ್ ಯುವರ್ ಮೆಮೊರಿ ಅಂತ ಅಲ್ಲಿ ಫೋಟೋಸ್ನ ತೊಗೋಬೋದು. ಸೊ ಅಲ್ಲಿ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ತಾರೆ, ಲಾಸ್ಟಲ್ಲಿ ನಿಮಗೆ ತೋರಿಸ್ತಾರೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅಕ್ವೇರಿಯಂ ಜೊತೆಗೆ. ಸೊ ಇಷ್ಟ ಆದರೆ ತೊಗೋಬೋದು, ಫೋರ್ಸ್ ಏನೂ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಎಂಟರ್ ಆಗ್ತಿದ್ದಂಗೆ ನಮಗೆ ಒಂದಿಷ್ಟು ಅಕ್ವೇರಿಯಂಗಳಲ್ಲಿ ಅಷ್ಟೊಂದು ಫಿಶಸ್ಗಳು ಕಾಣಿಸ್ತಾನೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಒಳಗೆ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಒಂದು ಫಸ್ಟ್ ಇಂಪ್ರೆಷನ್ನೇ ಈ ಥರ ಇದೆ ಅಂತ ಅಂದಾಗ ಯಾರಿಗಾದ್ರೂ ಡಿಸಪಾಯಿಂಟ್ ಆಗೋವಂಥದ್ದೇ. ಹಾಗೆ ಇಲ್ಲಿ ಜೆಲಿ ಫಿಶ್ಗಳಿದ್ದಾವೆ ಪುಟ್ಟಾಗಿ. ಇದು ಅಷ್ಟೇ ಇನ್ನೂ ಚಿಕ್ಕದು ಇರೋವಂಥದ್ದು. ಆ್ಯಂಡ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದರೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಎಲ್ಲ ದಿನವೂ ಓಪನ್ ಇರುತ್ತೆ. ತುಂಬ ಜನ ಇದ್ದರು ಸಂಡೇ ಆಗಿರೋದ್ರಿಂದ. ಹಾಗೆ ಈ ಒಂದು ಸೆಟಪ್ನ ಮಾಡಿದ್ದಾರೆ, ರಾಕ್ ಸೆಟಪ್ ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಆರ್ಟಿಫಿಷಿಯಲ್ ಒಂದು ಸ್ಪ್ರಿಂಕ್ಲರ್ಸ್ನ ಇಟ್ಬಿಟ್ಟು ಅದಕ್ಕೆ ಫಿಶ್ ಆಕಾರ ಕೊಟ್ಟು ಅಲ್ಲಿಂದ ಸ್ಪ್ರಿಂಕ್ಲರ್ಸ್ ಬರೋ ಥರ ಮಾಡಿದ್ದಾರೆ. ಆ್ಯಂಡ್ ಆ ಪಾಂಡಲ್ಲಿ ಒಂದಿಷ್ಟು ಫಿಶಸ್ ಇದ್ದಾವೆ. ಅಲ್ಲೊಂದು ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು, ಬಟ್ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಈ ಒಂದು ಅಕ್ವೇರಿಯಮಲ್ಲಿ ಲಾಬ್ಸ್ಟರ್ಸ್ ಇದ್ದಾವೆ. ಅಷ್ಟೊಂದು ಕಾಣಿಸ್ತಲ್ಲ, ನಿಮಗೇನಾದರೂ ಕಾಣಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ ಫಿಶಸ್ ಇದೆ, ಅದ್ರ ಜೊತೆಗೆ ಲಾಬ್ಸ್ಟರ್ಸ್ ಕೂಡ ಇದೆ. ಹಾಗೆ ಈ ಒಂದು ಅಕ್ವೇರಿಯಮಲ್ಲಿ ಸ್ವಲ್ಪ ದೊಡ್ಡ ಫಿಶಸ್ಗಳು ಇದ್ದಾವೆ. ಒಂದು 3 to 4 ಫಿಶಸ್ ಇದ್ದಾವೆ ಈ ಒಂದು ದೊಡ್ಡ ಅಕ್ವೇರಿಯಮಲ್ಲಿ. ಸೊ ಇದಾದಮೇಲೆ ಮುಂದಕ್ಕೆ ಹೋಗ್ತಿದ್ದಂಗೆ ಒಂಥರ ಸ್ವಲ್ಪ ಗುಹೆ ಥರ ಅನಿಸುತ್ತೆ. ಇಲ್ಲಿ ಒಳಗೆ ಹೋದರೆ ಆ್ಯಕ್ಚುಲಿ ರೇಡಿಯಂ ಲೈಟ್ಸಲ್ಲಿ ಫಿಶ್ಗಳನ್ನ ಇಟ್ಟಿದ್ದಾರೆ. ಇದೊಂದು ಸ್ವಲ್ಪ ನೋಡೋದಕ್ಕೆ ಮಜವಾಗಿದೆ ಅಂತ ಹೇಳ್ಬೋದು. ಸೊ ಫಿಶ್ಗಳೆಲ್ಲ ಅಷ್ಟೊಂದು ಮೂಮೆಂಟ್ ಆಗ್ತಾ ಇರಲ್ಲ, ಹಂಗೆ ಸ್ಟಿಲ್ಲಾಗಿರೋ ಥರ ಅನಿಸುತ್ತೆ. ಪುಟ್ ಫಿಶ್ಗಳು ಎಲ್ಲದು. ಅದ್ರ ಜೊತೆಗೆ ಈ ಒಂದು ಜೆಲಿ ಫಿಶ್ಗಳು ಕೂಡ ಇದ್ದಾವೆ, ಅದೂ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಗ್ರೀನ್ ಲೈಟಲ್ಲಿದೆ, ಹಾಗೆ ಪರ್ಪಲ್ ಲೈಟ್. ಸೊ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಈ ಎಲ್ಲ ಒಂದು ರೇಡಿಯಂ ಲೈಟಲ್ಲಿ ಇಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ರೇಡಿಯಂ ಲೈಟ್ ಅಥವಾ ಏನು ಅಂತ ಗೊತ್ತಿಲ್ಲ, ಬಟ್ ಸೂಪರಾಗಿದೆ ಇದನ್ನು ನೋಡೋದಕ್ಕೆ. ಆ್ಯಂಡ್ ಜೆಲಿ ಫಿಶ್ಗಳು ಅಷ್ಟೇ, ಸೊ ಸ್ಲೋ ಆಗಿ ಮೂಮೆಂಟ್ ಆಗ್ತಾ ಇರೋಂಥದ್ದು ನೀವು ನೋಡ್ಬೋದು. ಈ ಜೆಲಿ ಫಿಶ್ಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ. ನೀವೇನಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಹೇಗಿತ್ತು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಹೊರಗಡೆ ಬರ್ತಿದ್ದಂಗೆ ಮತ್ತೆ ಒಂದಿಷ್ಟು ಸ್ವಲ್ಪ ಗುಹೆ ಥರನೇ ಅನಿಸುತ್ತೆ, ಅಲ್ಲೂ ಒಂದು ಸ್ವಲ್ಪ ನೀವು ಫೋಟೋಸ್ನ ತೊಗೋಬೋದು. ಆ್ಯಂಡ್ ಇಲ್ಲಿ ರಾಕ್ ಸೆಟಪ್ ಅಂದರೆ ಒಂದು ವಾಟರ್ಫಾಲ್ ಸೆಟಪ್ನ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ಹಾಗೆ ಇಲ್ಲೂ ನೆಕ್ಸ್ಟ್ ಬಂದು ಮತ್ತೆ ಅಗೇನ್ ವಾಟರ್ಫಾಲ್ ಸೆಟಪ್ ಇದೆ, ಜೊತೆಗೆ ರೆಡ್ ಲೈಟ್ಸ್ ಇದೆ. ಆ್ಯಂಡ್ ಈವನ್ ಟಾರ್ಟೈಸಸ್ ಇದ್ದಾವೆ ಇಲ್ಲಿ. ಸೊ ತುಂಬ ಹತ್ರನೇ ಇತ್ತು, ಆಲ್ಮೋಸ್ಟ್ ಟಚ್ ಮಾಡೋ ಥರನೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಎಕ್ವೇರಿಯಮಲ್ಲಿ ಒಂದಿಷ್ಟು ಕಲರ್ಫುಲ್ ಆದ ಫಿಶಸ್ಗಳಿದ್ದಾವೆ. ಆ್ಯಂಡ್ ಇವರ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅಡಲ್ಟ್ಸ್ಗೆ 300 ರೂಪೀಸ್ ಚಾರ್ಜ್ ಆಗುತ್ತೆ ಪರ್ ಹೆಡ್, ಆ್ಯಂಡ್ ಕಿಡ್ಸ್ಗೆ 250 ರೂಪೀಸ್ ಆಗುತ್ತೆ. ಇದ್ರ ಜೊತೆಗೆ ಸ್ನೋ ಸಿಟಿ ಅಥವಾ ಸ್ನೋ ಪ್ಯಾಲೇಸ್ ಅಂತಲೂ ಇದೆ, ಅದಕ್ಕೂ ಅಷ್ಟೇ 300 ರೂಪೀಸ್ ಇರುತ್ತೆ. ಸೊ ಪರ್ ಪರ್ಸನ್ ಒಬ್ಬರು ಅಡಲ್ಟ್ಗೆ 600 ರೂಪೀಸ್ ಚಾರ್ಜ್ ಆಗುತ್ತೆ. ಇನ್ ಕೇಸ್ ನೀವು ಅಕ್ವೇರಿಯಂ ಜೊತೆಗೆ ಸ್ನೋ ಸಿಟಿದು ಒಂದು ಟಿಕೆಟ್ನ ತೊಗೋತಿದ್ದೀರಾ ಅಂತ ಅಂದರೆ. ಜೊತೆಗೆ ಮಿರರ್ ಮೇಸ್ ಕೂಡ ಇದೆ, ಅದಕ್ಕೆ 50 ರೂಪೀಸ್ ಚಾರ್ಜ್ ಇರುತ್ತೆ. ನಾವೇನೂ ಅದನ್ನು ತೊಗೊಳ್ಳಿಲ್ಲ, ಸದ್ಯಕ್ಕೆ ಅಕ್ವೇರಿಯಂ ಮುಂದಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾಗಿ ಬ್ರಿಡ್ಜ್ನ ಮಾಡಿದ್ದಾರೆ. ಇದನ್ನು ಹತ್ಕೊಂಡು ಹೋದರೆ ಆ ಕಡೆ ಒಂದಿಷ್ಟು ಫಿಶಸ್ಗೆ ಫುಡ್ನ ನಾವು ಫೀಡ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಎರಡು ಕಡೆನೂ ಅಷ್ಟೇ ಫಿಶಸ್ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಒಂಥರ ಆರೆಂಜ್ ಆ್ಯಂಡ್ ವೈಟ್ ಫಿಶಸ್, ಮಿಕ್ಸ್ ಆಫ್ ಆರೆಂಜ್ ಆ್ಯಂಡ್ ವೈಟ್ ಫಿಶಸ್ ಇದ್ದಾವೆ. ಈ ಒಂದು ಅಕ್ವಾಟಿಕ್ ಅಂಡರ್ ವಾಟರ್ ಝೂ ಅಲ್ಲಿ ಇದು ಒಂಥರ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲ ಮುಟ್ತಾ ಇದ್ದಾರೆ. ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಯಾಕಂತ ಅಂದರೆ ನಾವೇ ಫಿಶ್ಗೆ ಒಂದು ಫುಡ್ನ ಫೀಡ್ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಫೀಡ್ ಫಿಶ್ ಅಂತ ಒಂದು ಸ್ಟಾಲ್ ಹಾಕಿದಾರಲ್ಲ, ಇಲ್ಲಿ 50 ರೂಪೀಸ್ಗೆ ನಿಮಗೆ ಫಿಶ್ಗೆ ಫುಡ್ನ ಕೊಡ್ತಾರೆ. ಈ ಫಿಶ್ ಹೆಸರು ಬಂದು ಏಷ್ಯನ್ ಅರೋವಾನಾ ಅಂತ. ಸೊ ಸಾಕಷ್ಟು ಫಿಶ್ಗಳನ್ನ ಹಾಕಿದ್ದಾರೆ. ಏಷ್ಯನ್ ಅರೋವಾನಾ ಅನ್ನೋಂಥದ್ದು ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಮಿಕ್ಸ್ ಆಗಿದೆ ನೋಡಿ. ಹಾಗೆ ಕಾರ್ ಪಾರ್ಕಿಂಗಿಗೆ ಚಾರ್ಜಸ್ ಬಂದು 50 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಫಿಶಸ್ ಬಂದು ಝೀಬ್ರಾ ತಿಲಪಿಯಾ ಅಂತ. ಸೊ ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿರುತ್ತೆ, ನೀವು ನೋಡ್ಬೋದು. ಸೊ ಕಂಪ್ಲೀಟಾಗಿ ಒಂಥರ ಝೀಬ್ರಾ ಥರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ.
ಅಲ್ಲೇ ಒಂದು 2-3 ಇದ್ದಾವೆ ಅಷ್ಟೇ, ಅದ್ರ ಜೊತೆಗೆ ಬೇರೆ ಫಿಶ್ಗಳನ್ನೂ ಹಾಕಿದ್ದಾರೆ. ನಮ್ಮ ಮನೇಲಿರೋ ಅಕ್ವೇರಿಯಮ್ಗೆ ಫಿಶ್ ತರಬೇಕು ಅಂತ ಅಂದಾಗ ನಾವು ಹೋಗ್ತೀವಲ್ಲ, ಸೊ ಆ ಥರ ಪರ್ಚೇಸ್ ಮಾಡೋಕ್ಕೆ ಹೋದವಾಗ ಈ ಥರ ಎಲ್ಲ ಫಿಶಸ್ಗಳಿರ್ತವೆ. ಆ್ಯಂಡ್ ಈ ಫಿಶ್ಗಳು ಸ್ವಲ್ಪ ಸ್ಟಿಲ್ ಆಗಿಬಿಟ್ಟಿದ್ದಾವೆ, ಅಷ್ಟೊಂದು ಮೂಮೆಂಟ್ಸ್ ಇಲ್ಲ ಇದಕ್ಕೆ ನೋಡಿ. ಹಾಗೆ ಆ ಬ್ರಿಡ್ಜ್ ದಾಟ್ಕೊಂಡು ಬಂದಮೇಲೆ ಈ ಥರ ಕಾಣಿಸುತ್ತೆ. ಸೊ ನಾನು ಇವಾಗ ಒಂದಿಷ್ಟು ಫಿಶ್ಗಳನ್ನ ತೋರಿಸ್ದೆ ನಿಮಗೆ. ಸೊ ಇಷ್ಟು ದೊಡ್ಡದಾಗಿ ಇರೋವಂಥದ್ದು ಫಿಶ್ ಅಕ್ವೇರಿಯಮ್ಗಳು. ಹಾಗೆ ಈ ಒಂದು ಲೋಕರಂಜನ್ ಆಕ್ವಾಟಿಕ್ ಅಂಡರ್ ವಾಟರ್ ಝೂ ಒಂದು ಗಿನ್ನಿಸ್ ರೆಕಾರ್ಡ್ನ ಬ್ರೇಕ್ ಮಾಡಿದೆ ಅಂತಲೇ ಹೇಳ್ಬೋದು. ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು ಒಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಈ ಒಂದು ಮೈಸೂರಲ್ಲಿ ಇರುವಂತಹ ಒಂದು ಟೂರಿಸ್ಟ್ ಅಟ್ರಾಕ್ಷನ್. ಹಾಗೆ ಈ ಒಂದು ಅಕ್ವೇರಿಯಂ ಗ್ಲಾಸ್ ಬಂದು ಸ್ಟ್ರೇಟ್ ಆಗಿರಲಿಲ್ಲ, ಕರ್ವ್ಡ್ ಆಗಿತ್ತು. ಸೊ ಒಳಗಡೆಗೆ ಕರ್ವ್ಡ್ ಆಗಿದೆ ನೋಡಿ, ಮುಟ್ತಾ ಇದ್ದರೆ ಎಷ್ಟು ದೂರ ತನಕ ಒಳಗೋಗುತ್ತೆ. ಸೊ ಅದೊಂದು ತುಂಬಾ ಚೆನ್ನಾಗಿತ್ತು, ಒಂಥರ ಫೀಲ್ ಬೇರೆ ಥರನೇ ಇತ್ತು ಅಂತ ಹೇಳ್ಬೋದು. ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾವು ಒಳಗೋದ್ರೆ ಇನ್ನೂ ಒಂದಿಷ್ಟು ಅಕ್ವೇರಿಯಮ್ಗಳಿದ್ದಾವೆ. ಸೊ ಇದಾದಮೇಲೆ ನಮಗೆ ಸಿಗೋವಂಥದ್ದು ಲಾಸ್ಟಲ್ಲಿ ಅಂಡರ್ ವಾಟರ್ ಟನಲ್ಲು. ಸೊ ಫಸ್ಟಲ್ಲೇ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು, ಒಂಥರ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಫೀಲ್ ಕೊಡೋದು. ಬಟ್ ಇಲ್ಲಿ ಲಾಸ್ಟಲ್ಲಿ ಇನ್ನೇನು ನಾವು ಎಕ್ಸಿಟ್ ಆಗಬೇಕು ಅನ್ನೋ ಅಂಥ ಟೈಮ್ಗೆ ಟನಲ್ ಇರೋವಂಥದ್ದು. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲ ನಿಮಗೆ ಎಕ್ವೇರಿಯಮ್ಗಳು ನೋಡೋಕ್ಕೆ ಸಿಗುತ್ತೆ, ಅದಾದಮೇಲೆ ಟನಲ್ ಇರೋವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಟನಲಲ್ಲೂ ಅಷ್ಟೇ ಅಷ್ಟೊಂದು ಏನು ಫಿಶಸ್ ಕಾಣಿಸ್ತಾ ಇಲ್ಲ, ಹಾಗಾಗಿನೇ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು. ಇಲ್ಲೂ ಅಷ್ಟೇ ನೆಕ್ಸ್ಟ್ ಒಳಗಡೆ ಬಂದಮೇಲೆ ಈ ಒಂದು ಟನಲಲ್ಲೂ ಅಷ್ಟೇ ಅಷ್ಟೊಂದು ಫಿಶ್ಗಳೇನೂ ಇಲ್ಲ. ಆದಷ್ಟು ಮೇಂಟೈನ್ ಮಾಡಬೇಕು ಅಂತಲೇ ಹೇಳ್ತೀನಿ. ನೀವೇನಾದರೂ ಹೋಗಿದರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಟನಲಲ್ಲಿ ಸ್ವಲ್ಪ ಫಿಶಸ್ನ ನೋಡಿ ಖುಷಿ ಆಯಿತು. ಈ ಫಿಶ್ಗಳೆಲ್ಲ ಆರೆಂಜ್ ಫಿಶಸ್ಸು. ಯೂಶ್ವಲಿ ನಮ್ಮ ಅಕ್ವೇರಿಯಮಲ್ಲೂ ನಾವು ಮನೇಲಿ ಇಟ್ಟಿರೋವಂಥದ್ದು ಫಿಶ್ಗಳು ಇವೇ ಇಟ್ಕೊಂಡಿರೋ ಅಂಥದ್ದು. ನಿಮ್ಮ ಮನೇಲೂ ಈ ಥರ ಫಿಶ್ಗಳಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಒಂದಷ್ಟು ಜನ ಫೋಟೋಸ್ನ ತೊಗೋತಾ ಇದ್ರು, ಯಾಕಂತ ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಫಿಶ್ಗಳಿಲ್ಲ, ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಫಿಶ್ಗಳು ಕಾಣಿಸುತ್ತೆ ಅಂತ. ಸೊ ಈ ಒಂದು ಟನಲ್ಗಳು ನೋಡೋದಕ್ಕೆ ಇಲ್ಲಿ ಖುಷಿಯ ಕೊಡೋದು. ಸೊ ಸ್ಟಾರ್ಟಿಂಗಲ್ಲಿ ಅಕ್ವೇರಿಯಮ್ ಏನಿತ್ತಲ್ಲ ಅವೆಲ್ಲ ನೋಡೋದಕ್ಕೆ ಅಷ್ಟೊಂದೇನು ಮಜಾ ಬರಲ್ಲ. ಈ ಟನಲ್ನಲ್ಲಿ ಹೋಗೋದಾಗಲೇ ಅಥವಾ ಇಲ್ಲೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೋತೀವಲ್ಲ ಆವಾಗಲೇ ಒಂಥರ ಖುಷಿ ಅನಿಸುತ್ತೆ. ಈ ಒಂದು ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಈವನ್ ಸ್ಯಾಂಡ್ ಕಲರ್ ಕಾಂಬಿನೇಷನ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೂ ಅಷ್ಟೇ ಒಂದಿಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಶ್ಗಳಿದ್ದಾವೆ, ಅದಾದಮೇಲೆ ಮತ್ತೆ ಒಂದಿಷ್ಟು ವೈಟ್ ಫಿಶಸ್ಗಳಿದ್ದಾವೆ. ಹಾಗೆ ಮುಂದಕ್ಕೆ ಹೋದರೆ ಇನ್ನೂ ಒಂದು ಟನಲ್ ಇದೆ ನೋಡಿ, ಇಲ್ಲೂ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡ ಫಿಶ್ಗಳನ್ನ ಹಾಕಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಾದಮೇಲೆ ಮಧ್ಯದಲ್ಲಿ ಒಂದಿಷ್ಟು ಆರೆಂಜ್ ಫಿಶ್ಗಳನ್ನ ನೋಡಿದ್ರಿ. ಅದಾದಮೇಲೆ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಶ್ಗಳಿದ್ದಾವೆ, ಹಾಗೆ ಒಂದಿಷ್ಟು ದೊಡ್ಡ ದೊಡ್ಡ ಫಿಶ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ವೈಟ್ ಕಲರ್ ಹಾಗೆ ಬ್ಲ್ಯಾಕ್ ಕಲರ್ ಆ್ಯಂಡ್ ಮಿಕ್ಸ್ ಆಫ್ ಸಮ್ ಕಲರ್ಸ್ ಈ ಥರ ಫಿಶ್ಗಳಿದ್ದಾವೆ ಇಲ್ಲಿ. ಆ್ಯಂಡ್ ಇವನ್ ಅಲ್ಲಿ ಹೆಸ್ರುಗಳು ಕೂಡ ಹಾಕಿದ್ದಾರೆ, ಯಾವ್ಯಾವ ಫಿಶ್ ಇದೆ ಅಂತ. ಕ್ಯಾಟ್ ಫಿಶ್, ತಿಲಪಿಯಾ, ಆಲಿಗೇಟರ್ ಎಲ್ಲ ಇದರ ಹೆಸ್ರುಗಳನ್ನ ಹಾಕಿದ್ದಾರೆ. ಬಟ್ ನಮಗೆ ಗೊತ್ತಿರಲ್ಲ ಯಾವ್ಯಾವ ಫಿಶ್ಗೆ ಏನೇನು ಹೆಸರು ಅಂತ. ಅವರು ಹೆಸರು ಜೊತೆಗೆ ಪಿಕ್ಚರ್ ಕೂಡ ಹಾಕಿರ್ತಾರೆ ಫಿಶ್ಗಳದ್ದು, ಹಾಗಾಗಿ ನಮಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಇದು ನೋಡಿ, ಇದು ಬಂದು ಕ್ಯಾಟ್ ಫಿಶ್ಶು. ಹಾಗೆ ಇಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಫಿಶ್ಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಇನ್ನೇನು ಎಂಡ್ ಆಗ್ತಿದೆ ಅನ್ಬೇಕಾದ್ರೆ ಸುಮಾರು ದೊಡ್ಡ ದೊಡ್ಡ ಫಿಶ್ಗಳು ನೋಡೋಕ್ಕೆ ಸಿಕ್ತು. ಹಾಗೆ ಇಲ್ಲಿ ನಾವು ಒಂದಿಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನು ತೊಗೊಂಡಿದ್ದೀವಿ. ಸೊ ಟನಲಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೋಬೇಕು ಅಂತ ಅಂದರೆ ಹಿಂದೆ ಮುಂದೆ ಅಷ್ಟೊಂದು ಜನ ಇಲ್ಲ ಅಂತ ಅಂದವಾಗ ಬೇಗ ಫೋಟೋಸ್ನ ಕ್ಲಿಕ್ ಮಾಡ್ಕೊಬೋದು. ಹಾಗೆ ಇಲ್ಲೂ ಒಂದಿಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಶ್ಗಳಿದ್ದಾವೆ, ಸ್ವಲ್ಪ ದೊಡ್ಡದಾಗಿದ್ದಾವೆ ಇವೆಲ್ಲ ನೋಡೋದಕ್ಕೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬ್ಲ್ಯಾಕ್ ಫಿಶ್ ಫುಲ್ ಜೆಟ್ ಬ್ಲ್ಯಾಕಲ್ಲಿದೆ ನೋಡಿ. ಹಾಗೆ ನಾನು ಹೇಳಿದಾಗೆ
ಇಲ್ಲಿ ನೀವು ಆಕ್ವಾಟಿಕ್ ಅಂಡರ್ ವಾಟರ್ ಝೂ ಜೊತೆಗೆ ಸ್ನೋ ಪ್ಯಾಲೇಸ್ ಅಥವಾ ಸ್ನೋ ಸಿಟಿದು ಒಂದು ಟಿಕೆಟ್ ತೊಗೊಂಡ್ರೆ ಅದಕ್ಕೂ ಹೋಗ್ಬೋದು. ಎಂಟ್ರೆನ್ಸಲ್ಲೇ ಆ ಟಿಕೆಟ್ಗಳನ್ನ ತೊಗೋಬೇಕಾಗತ್ತೆ. ಮಿರರ್ ಮೇಜ್ಗೆ 50 ರೂಪೀಸ್ ಇರುತ್ತೆ, ಅದನ್ನು ಅಷ್ಟೇ ಎಂಟ್ರೆನ್ಸಲ್ಲೇ ತೊಗೋಬೇಕು. ಒಂದ್ಸಲ ಎಂಟರ್ ಆದಮೇಲೆ ಇಲ್ಲಿ ಎಕ್ಸಿಟ್ ಆಗೋವಂಥದ್ದು, ಮಧ್ಯದಲ್ಲಿ ನಿಮಗೆ ಈಚೆ ಕಡೆ ಹೋಗೋದಕ್ಕೆ ಇರೋದಿಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.